ಮೊನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ ಅನ್ನುವ ಚರ್ಚೆ ಮಾಧ್ಯಮದಲ್ಲೂ ಕೂಡ ನಡೀತಾ ಇದೆ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ, ದೃಶ್ಯ ಮಾಧ್ಯಮಗಳಲ್ಲಿ ಬಂದಿದೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂತ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರವನ್ನು ತಂದಿದೆ. ನೀವು ನಂಬೋದೆಲ್ಲ ನಾನು ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಕೂತಿದ್ದೇನೆ. ಯಾಕಂದ್ರೆ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ವಿಚಾರವನ್ನು ಮುಂದೆ ಇಟ್ಕೊಂಡು ನಾನು ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಬೆಳಗ್ಗೆ ನಾನು 7 ಗಂಟೆಗೆ ದೂರವಾಣಿ ಕರೆ ಮಾಡಿದ್ದೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ಕೂಡ ವಿವರನ ಕೇಳಿದ್ರು. ನಾನು ಇಲ್ಲ ಅಧ್ಯಕ್ಷ, ನಾನು ದೆಹಲಿಗೆ ಬಂದು ನಾನು ಮಾಹಿತಿನ ಕೊಡಬೇಕು ಅಂತೇಳಿ ನಾನು ಮಾನ್ಯ ಆರ್ ಅಶೋಕರು ಹೋಗ್ತಾ ಇದ್ದೇವೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಸತ್ಯಶೋಧನಾ ಒಂದು ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. ಸಿ.ಟಿ. ರವಿ ಅವರು, ಮಹೇಶ್ ತೆಂಗಿನಕಾಯಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅಣ್ಣ ಅವರು, ಇದು ಎಲ್ಲವೂ ಕೂಡ ಒಂದು ಕಡೆ ಆದರೆ ನನಗನ್ನಿಸ್ತದೆ ನಾನು ಇವತ್ತು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನೀಗ ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾ ಇದ್ದೇನೆ. ಗೌಪ್ಯ ಮತದಾನ ಇಲ್ಲಿ ಆಗಿರುವಂಥದ್ದು, ಗೌಪ್ಯ ಮತದಾನ ಆಗಿರುವಂತಹ ಪರಿಣಾಮವಾಗಿ ಸತ್ಯಾಸತ್ಯತೆ ಅಂತೂ ಇವತ್ತು ಜನರ ಮುಂದೆ ನಾವು ಇಡಲೇಬೇಕಾಗ್ತದೆ. ಪಕ್ಷದ ಗೌರವವನ್ನು ಕೂಡ ಉಳಿಸಬೇಕಾಗಿದೆ. ಕಾರ್ಯಕರ್ತರಿಗೆ ಇವತ್ತು ನೆಮ್ಮದಿಯನ್ನು ಕೂಡ ತರುವಂತ ಕೆಲಸ ಆಗಬೇಕಾಗಿದೆ. ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇನೆ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂತ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ಈ ವಾರದಲ್ಲೇ ಖಂಡಿತ ನಾನು ಯಾಕೆಂತೇಳಿ ನೋಡಿ ನನ್ನ ಮನಸ್ಸಾಕ್ಷಿ ಅಂತೂ ಒಪ್ತಾ ಇಲ್ಲ ಇದನ್ನ. ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಟೀಕೆಗಳು ಬರ್ತಾ ಇದ್ದಾವೆ ನಾನು ನೋಡ್ತಾ ಇದ್ದೇನೆ. ಯಾರು ಕೆಲವು ಜೆನ್ಯೂನ್ ಆಗೂ ಕೂಡ ಟೀಕೆನ ಆಗ್ತದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಒಂದು ರೀತಿ ಪರೋಕ್ಷವಾಗಿ ದಾಳಿ ಮಾಡತಕ್ಕಂಥ ಕೆಲಸವೂ ಕೂಡ ಒಂದು ಕುತಂತ್ರ ಕೂಡ ನಡೀತಾ ಇದೆ. ಆದ್ರೆ ಇದೆಲ್ಲವೂ ಕೂಡ ಒಂದ್ ಕಡೆ ಇರಲಿ. ಇಂಥ ಗಂಭೀರ ಆಗಿರ್ತಕ್ಕಂಥ ಘಟನೆ ನಡೆದಾಗ ಕಾರ್ಯಕರ್ತ ನೋವಾಗ್ತಕ್ಕಂಥ ಸಹಜ. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆ ಬರ್ತಕ್ಕಂಥದ್ದು ಕೂಡ ಸಹಜ. ಅದು ತಪ್ಪು ಅಂತಲೂ ನಾನು ಕೂಡ ಹೇಳ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರ ಪರಿಶ್ರಮದಿಂದ ಬಿಜೆಪಿ ಟಿಕೆಟ್ ಮೇಲೆ ನಿಂತು ಜನರ ಆಶೀರ್ವಾದದಿಂದ ಗೆದ್ದು ಬಂದಿರತಕ್ಕಂಥ ನಮ್ಮ ಶಾಸಕರು ಎಲ್ಲೋ ಒಂದ್ ಕಡೆ ಇದಕ್ಕೊಂದು ಇತಿಶ್ರೀಯನ್ನು ನಾವು ಹಾಡಲೇಬೇಕಾಗ್ತದೆ. ಆಗ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ನಾನು ಹಾಗಾಗಿ ಮತ್ತೆ ಈಗ ನಾನು ಮಾನ್ಯ ಆರ್ ಅಶೋಕ್ ಕೂಡ ಚರ್ಚೆ ಮಾಡೋದೇನಿಲ್ಲ. ಇದು ಶಾಸಕಾಂಗ ಪಕ್ಷ ಸಭೆ ಧರ್ಮಸ್ಥಳದಲ್ಲೇ ಕರಿಬೇಕು, ಅಲ್ಲೇ ಇತ್ಯರ್ಥ ಆಗಬೇಕು. ಇದು ನಾನು ತೀರ್ಮಾನ ಮಾಡಿದ್ದೇನೆ. ಸರ್, ಈಗ ಹೈಕಮಾಂಡ್ ಏನು ವರದಿ ಕೊಡ್ತೀರಾ? ಒಂದು ರೀತಿಯಲ್ಲಿ ಹೈಕಮಾಂಡ್ ಅವರು ಕೂಡ ಗರಂ ಆಗಿದ್ದಾರೆ ಸರ್, ಅದಕ್ಕೆ ಏನು ಕ್ಲಾರಿಟಿ ಕೊಡ್ತೀರಾ? ಸಹಜ ರೀ, ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನಾವು ಶಾಸಕರ ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಇದಕ್ಕೆ ಪಕ್ಷದ ಆಶೀರ್ವಾದ ಇದೆ, ಕಾರ್ಯಕರ್ತರ ಪರಿಶ್ರಮ ಇದೆ. ಇವತ್ತು ಮತದಾರರು ಇವತ್ತು ನರೇಂದ್ರ ಮೋದಿಜಿಯವರನ್ನು ನೋಡಿಕೊಂಡು ಓಟ್ ಕೊಟ್ಟಿರ್ತಾರೆ. ನಮ್ಮ ಯೋಗ್ಯತೆ ಒಂದು ಕಡೆ ಬದಿಗಿಡ್ರಿ, ಆದ್ರೆ ಇವೆಲ್ಲವೂ ಕೂಡ ಆಧಾರವಾಗಿ ಇಟ್ಕೊಂಡು ಜನ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಅವ್ರು ಯಾರು ಎಷ್ಟೇ ದೊಡ್ಡವರಾಗಿದ್ದು ಕೂಡ ಶಾಸಕರು ಗೌಪ್ಯ ಮತದಾನ ಆಗಿರುವ ಪರಿಣಾಮವಾಗಿ ನಾವೆಲ್ಲರೂ 63 ಶಾಸಕರನ್ನು ಕೂಡ ನನ್ನನ್ನು ಸೇರಿ ಇವತ್ತು ಅನುಮಾನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಕಾರ್ಯಕರ್ತರಿಗೆ ಅಘಾತವಾಗಿರ್ತಕ್ಕಂಥ ಪೆಟ್ಟು ಬಿದ್ದಿದೆ, ಅವ್ರ ನೋವಾಗಿದೆ. ಅದನ್ನು ಇನ್ನೇನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದು ಇತ್ಯರ್ಥ ಆಗಬೇಕು.
ಯಾರು ಏನಾರ ಟೀಕೆ ಮಾಡಲಿ ನಾನು ತೀರ್ಮಾನದ ಬಗ್ಗೆ ನಾನು ಮಾನ್ಯ ಆರ್ ಅಶೋಕರಲ್ಲಿ ಹೇಳ್ತೇನೆ. ಇವತ್ತು ದೂರವಾಣಿ ಕರೆ ಮಾಡ್ತೇನೆ. ಅವ್ರು ಬೆಳಗಾಂನಲ್ಲಿದ್ದಾರೆ. ಬಹುಶಃ ತತ್ಕ್ಷಣ ಶಾಸನ ಪಕ್ಷ ಸಭೆ ಕರಿಬೇಕು, ಧರ್ಮಸ್ಥಳದಲ್ಲಿ ಆಗಬೇಕು, ಮುಂದೆ ಅಲ್ಲೇ ಚರ್ಚೆ ಮಾಡ್ತೇವೆ. 100 ಕೋಟಿ ಆಮಿಷ ಹೊಡೆದಿದ್ದಾರೆ ನಮ್ಮ ಶಾಸಕರಿಂದ ಕುಮಾರಸ್ವಾಮಿ ಅವರ ಆರೋಪ. ನಿನ್ನೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದ್ರ ಬಗ್ಗೆ ನಾನು ಗೊತ್ತಿಲ್ಲ. ನಾನು ಬೇರೆ ಬೇರೆ ಕಾರ್ಯಕ್ರಮ ಒತ್ತಡದಲ್ಲಿದ್ದೇನೆ, ಬ್ಯುಸಿ ಆಗಿದ್ದೇನೆ. ಅದು ಯಾರು ಅಲ್ಲಿ ಪುಕ್ಷಟೆ ಅಂತೂ ಓಟ್ ಹಾಕಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ್ಯಾವ ಕಾರಣಗಳಿಗೆ ನಮ್ಮ ಶಾಸಕರುಗಳು ಅಡ್ಡ ಮತದಾನ ಆಗಿದ್ದಾರೆ. ಏನಾಗಲಿ ಹ್ಯಾವ್ ಟು ಟೇಕ್ ದಿಸ್ ಟು ಲಾಜಿಕಲ್ ಎಂಡ್. ಕುಮಾರ್ ಬಂಗಾರಪ್ಪ ಅವರು ನನ್ನ ಮಾತಾಡಿದ್ದಾರೆ ಸರ್, ಆಮೂಲಾಗ್ರ ಬದಲಾವಣೆ ಆಗಬೇಕು ಬಿಜೆಪಿಯಲ್ಲಿ, ವಿಪಕ್ಷ ನಾಯಕನ ಸ್ಥಾನ ಯತ್ನಾಳಿಗೆ ಕೊಡಬೇಕು ಅನ್ನೋ ಆಗ್ರಹ. ಯಾರಿಗೆ ಏನು ಉತ್ತರ ಕೊಡಬೇಕು ಕೊಡ್ತೀನಿ. ಯಾರು ಪುಕ್ಷಟೆ ಹೇಳಿಕೆ ಕೊಡ್ತಿದ್ದಾರೆ ಅವರವರ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿ, ಅದರಲ್ಲಿ ನಿಂತ್ಕೊಳ್ಳಿ. ಶಾಸಕ ವಿಧಾನಸಭಾ ಚುನಾವಣೆ ಎಲ್ಲ ದೂರದ ಮಾತು. ZPTP ನಲ್ಲಿ ನಿಂತು ಗೆದ್ದು ತೋರಿಸ್ಲಿ, ಆಮೇಲೆ ನಾವು ಅದ್ರ ಬಗ್ಗೆ ಮಾತನಾಡ್ತೇನೆ. ಥ್ಯಾಂಕ್ ಯು.